ಸೋ ಸ್ವೀಟ್ ಗೊತ್ತಾ ಹುಡುಗರು ನೀವು ಜೊತೆಯಲ್ಲಿ ಎಷ್ಟು ಅನ್ಯೋನ್ಯವಾಗಿ ಹೆಲ್ಪ್ ಮಾಡ್ತಾ ಅಡ್ಗೆ ಮಾಡ್ತಾ ಒಂಥರ ಯು ಹ್ಯಾವ್ ವೆರಿ ಗುಡ್ ಕೆಮಿಸ್ಟ್ರಿ. ಬರೀ ಹುಡುಗನ್ನ ನೋಡಿ ಯು ಗಾಟ್ ಗುಡ್ ಕೆಮಿಸ್ಟ್ರಿ ಅಂತಾರೆ, ಬಟ್ ಇಲ್ಲ, ದಿಸ್ ಇಸ್ ಅ ನೈಸ್ ಫ್ರೆಂಡ್ಲಿ ಕೆಮಿಸ್ಟ್ರಿ. ನಾನು ಅದಕ್ಕೆ ಹೇಳೋದು, ನಮ್ಮ ಸಿನಿಮಾದಲ್ಲಿ ಈಗ ಎಲ್ಲ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ. ನಾವು ಅದಕ್ಕೆ ಈ ಸಿನಿಮಾದಲ್ಲಿ ಯಶಸ್ವಿ ಪುರುಷನ ಹಿಂದೆ ಅಲ್ಲ, ಪಕ್ಕದಲ್ಲಿ ನಾವು ಸಪೋರ್ಟಿಂಗ್ ಆರ್ಟಿಸ್ಟ್ ಇದರಲ್ಲಿ. ನಾನೇನೋ ಇಲ್ಲ ಅಟ್ಲೀಸ್ಟ್ ಪಾಪ ನಿಮ್ ಡೈರೆಕ್ಟರ್ ಕ್ರೆಡಿಟ್ ಕೊಡ್ತೀರೇನೋ ಅಂತ ಅನ್ಕೊಂಡೆ. ಡೈರೆಕ್ಟರ್ಗೆ ಅದಕ್ಕೆ ಡೈರೆಕ್ಟರ್ಗೆ ಕೊಟ್ಟಿದ್ದು ಕ್ರೆಡಿಟ್. ಹೌ ವಾಸ್ ದ ಡೈರೆಕ್ಟರ್ ರೆಸ್ಪಾನ್ಸಿಬಲ್ ನೀವ್ ಇಷ್ಟು ಕ್ಲೋಸ್ ಆಗಕ್ಕೆ? ಅದಕ್ಕೊಂದು ಕತೆ ಇದೆ. ಫಸ್ಟ್ ಏನ್ ಮಾಡ್ತಾ ಇದ್ರು, ಇವ್ರು ನನಗೆ ಪರಿಚಯ ಮಾಡ್ಕೊಟ್ಟಾಗ ಇವರು ಏನೋ ಒಂಥರ ನನ್ಗೂ ಅವರು ಜಾಸ್ತಿ ಯಾರ ಜೊತೆನೂ ಬರಿತಾ ಇರ್ಲಿಲ್ಲ, ನಾನು ಅಷ್ಟೇ ಯಾರ ಜೊತೆನೂ ಇನ್ವಾಲ್ವ್ ಆಗ್ತಿಲ್ಲ. ಸರಿ ನಮ್ಮ ಪಾಡಿಗೆ ನಾವು ಇರ್ತಾ ಇದ್ವಿ. ಅವ್ರು ತಲೆ ಚಚ್ಕೊಳ್ಳೋರು, ರೇ ನೀವಿಬ್ರು ಹಿಂಗಾಗ್ಬಿಟ್ರೆ ನನ್ನ ಸಿನಿಮಾದಲ್ಲಿ ಹೆಂಗೆ ಲೈವ್ಲಿನೆಸ್ ಇರಲ್ಲ ಅಂತ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ, ಅಪ್ಪ ಸ್ವಾಮಿ ಇಬ್ರು ಸೈಡಿಗೆ ಹೋಗ್ಬಿಟ್ರೆ ತಲೆ ತಿನ್ಬೇಡಿ, ನಂದು ಇಬ್ರನ್ನ ಸಪರೇಟ್ ಮಾಡಕ್ ಟ್ರೈ ಮಾಡೋದು. ಯಾವ ರೀತಿ ಹೋಗೋದಂದ್ರೆ, ನಮ್ಮಿಬ್ಬರದು ಸೀನ್ ಇದ್ದಾಗ ಥರ್ಡ್ ಪರ್ಸನ್ ಯಾರಾದ್ರು ಬೇರೆ ಆಕ್ಟರ್ ಇದ್ದಾಗ ನಾವು ಮಾಡೋ ತರ್ಲೇಟೆಗೆ ಥರ್ಡ್ ಪರ್ಸನ್ಗೆ ಸೈಕಲ್ ಹೊಡಿತಿದ್ರು. ಅವ್ರು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವ್ರು ಯಾವಾಗ್ಲೂ ಹೇಳೋರು, ನಾವಿಬ್ರು ಜೊತೆಲಿ ಇದೀವಿ ಅಂದ್ರೆ ಅವ್ರು ಇನ್ನೊಬ್ರು ಆಕ್ಟರ್ ಹೇಳೋರು, ಅವ್ರು ಇಬ್ರು ಇದ್ರೆ ನಾವು ಮಾಡಲ್ಲ, ಅವ್ರು ಕಳಿಸ್ಬಿಡಿ ಫಸ್ಟ್. ಸೊ ನೀವಿಬ್ರು ಒಂದೇ ಫ್ರೇಮ್ ಅಲ್ಲಿ ಇದ್ರೆ ಸಿನಿಮಾ ಕಂಪ್ಲೀಟ್ ಆಗಲ್ಲ ಅಂತ ಅರ್ಥ. ನಿಮ್ಮನ್ನೇ ಸಪರೇಟ್ ಆಗಿ ಶೂಟ್ ಮಾಡ್ಬೇಕು, ಇವ್ರನ್ನೇ ಸಪರೇಟ್ ಆಗಿ ಶೂಟ್ ಮಾಡಿಸಿ ಇದ್ರ ಜೊತೆಗೆ ಸೇರಿಸ್ಬೇಕು. ಅಡ್ಗೆ ಕಂಪ್ಲೀಟ್ ಆಗತ್ತಾ? ಬಿಸಿ ಆಗಿದೆ ಈಗ ಅಲ್ವಾ? ಆಗುತ್ತೆ. ಕರೆಕ್ಟ್ ಆಗಿ ಕ್ಲೋಸ್ ಮಾಡಿದ್ರೆ ಆಲೂನ ಚೀಸ್ ಆಚೆ ಬರಲ್ಲ. ಇಟ್ ವಾಂಟ್ ಮೆಲ್ಟ್ ಅಂಡ್ ಕಮ್ ಔಟ್. ಹಿಂದಿದ್ರೆ ಚೀಸ್ ಆಚೆ ಬಂದು ಎಣ್ಣೆ ಎಲ್ಲ ಹಾಳಾಗತ್ತೆ. ಬ್ಯೂಟಿಫುಲ್ ಆಗಿ ಟೈಟ್ ಆಗಿ ರೋಲ್ ಮಾಡಿದ್ದೀರಾ. ಅಲ್ಲ, ಅದು ಮಾಡಿರೋದು ನಾನು. ನೀಟಾಗಿ ಫ್ರೈ ಆದ್ಮೇಲೆ ವಾವ್, ನೋಡಕ್ ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಆಗಿ. ನೋಡಕ್ ಆಕ್ಚುಲಿ ಇದು ಒಂಥರ ಫ್ಲಾಟ್ ಆಗಿರೋ ಜಾಮೂನ್ ತರ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ವಿಜಯ್ ನಿಮ್ ಫ್ರೆಂಡ್ ಸಂದೀಪ್ ಬಂದಿದ್ದಾಗ ಹೇಳ್ತಿದ್ರು, ಏನೋ ನಾಲ್ಗೆ ಸುಟ್ಕೊಂಡಿರೋ ಒಂದು ಕತೆ ಇದೆ ಅಂತ. ಆ ಕತೆ ಕೇಳಕ್ಕೆ ಆಗ್ಲಿಲ್ಲ, ಏನ ಕತೆ? ಆಕ್ಚುಲಿ ನಂಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಸೊ ಒಂದ್ಸರಿ ಯಾವ್ದೋ ಹಬ್ಬಕ್ಕೆ ಅಡಿಗೆ ಮಾಡಿದ್ರು, ಅದ್ರಲ್ಲಿ ಜಾಮೂನು ಕೂಡ ಮಾಡಿಟ್ಟಿದ್ರು. ಮಾಡ್ಬಿಟ್ಟು ಅದೇನೋ ನಾಗರ ಇದಕ್ಕೇನೋ ಪೂಜೆ ಮಾಡ್ಬಿಟ್ಟು ಆಮೇಲೆ ಬಂದು ಅಲ್ಲಿವರೆಗೆ ಯಾರು ತಿನ್ನಂಗಿಲ್ಲ ಅಂತ ಏನೋ ರೂಲ್ ಇದೆ. ಸರಿ ಕರ್ಕೊಂಡು ಹೋದ್ರು, ಅವ್ರೇನೋ ಪೂಜೆ ಮುಗಿಸ್ತಾ ಇದ್ರು. ಕೀ ಎತ್ಕೊಂಡ್ಬಿಟ್ಟೆ ನಾನು. ಕೀ ಎತ್ಕೊಂಡು ಅವ್ರೆಲ್ಲರೂ ಬರ್ತಾ ಇದಾರೆ, ನಾನು ಬೇಗ ಓಡ್ ಬಂದೆ ಮನೆಗೆ. ನನಗೆ ಯಾಕಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ, ಮಾಡಿ ಇಟ್ಬಿಟ್ಟಿದ್ರಲ್ಲ, ತಿಂದು ಖಾಲಿ ಮಾಡ್ಬೇಕು ಫಸ್ಟ್ ಅಂತ. ಓಡ್ ಬಂದವನು ಒಂದ್ ಸ್ಪೂನ್ ಅಲ್ಲಿ ತಗೊಂಡು ಸಡನ್ ಬಾಯಿ ಹಾಕೊಂಡೆ. ಸಿಕ್ಕಾಬಟ್ಟೆ ಬಿಸಿ ಇದ್ದದ್ದು, ಮರೆಯಕ್ಕೆ ಆಗಲ್ಲ, ಮರಿಯಂಗೆ ಇಲ್ಲ. ಎಷ್ಟ್ ಬ್ಯಾಂಡೇಜ್ ಹಾಕೊಂಡ್ರಿ ನಾಲ್ಗೆ ಮೇಲೆ ಅಂತ? ಸುಟ್ಟಾಯ್ತು, ಬಾಯಿ ಪೂರ್ತಿ ಸುಟ್ಟೋಗಿತ್ತು ಅವತ್ತು. If you want, you can try this. ಹೌದು, ಡೈರೆಕ್ಟ್ ಆಗಿ ಹಾಕ್ಬೋದು ನಾವು. ಹೇಳ್ಬೇಡ. ಸೊ ಇವಾಗ ಇದನ್ನ ಬ್ಯಾಟಿಂಗ್ ಮಾಡೋಣ. ಶೂರ್, ಕಮ್ ಆನ್. ಡನ್. ಇನ್ನಷ್ಟು ಸೆಕೆಂಡ್ ಬ್ಯಾಚ್ ಮಾಡ್ಕೊಂಡು ನೀವು ಮನೆಯಲ್ಲಿ ತೆಗೀರಿ, ನಾವು ಅಷ್ಟರಲ್ಲಿ ಬ್ಯಾಟಿಂಗ್ ಇದನ್ನ ಮಾಡ್ತೀವಿ. ಚೀಸಿ ಆಲೂನ ಕೆಚಪ್ ಜೊತೆ ತಿನ್ನಿ, ಸಾಲು ಸಾಲು. ಆಹಾ, ಹೇಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ಒಂದು ಕ್ವಿಕ್ ರೀಕ್ಯಾಪ್ ಅಲ್ಲಿ ನೋಡೋಣ. ಆಲೂ ಚೀಸ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಆಲೂಗಡ್ಡೆ 5, ಕಾಳು ಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ ಕರಿಯಲು, ಚೀಸ್ ಹೆಚ್ಚಿದ್ದು, ಅಚ್ಚ ಖಾರದ ಪುಡಿ. ಮಾಡುವ ವಿಧಾನ: ಬಟ್ಟಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು 5 ನಿಮಿಷಗಳ ಕಾಲ ನೆನೆಸಿಡಬೇಕು. ನೆನೆಸಿದ ಮಿಶ್ರಣವನ್ನ ವಡೆ ಆಕಾರದಲ್ಲಿ ತಟ್ಟಿಕೊಂಡು ಅದರ ಮೇಲೆ ಹೆಚ್ಚಿದ ಚೀಸ್ ಅನ್ನ ಇಟ್ಟು ಅದನ್ನು ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರೆದ್ರೆ ಆಲೂ ಚೀಸ್ ರೆಡಿ. ಸೋ ಸಿಂಪಲ್ ಅಲ್ಲ? ಮ್ಯಾಶ್ಡ್ ಆಲೂಗೆಡ್ಡೆಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಅದನ್ನ ಚೆನ್ನಾಗಿ ತಟ್ಟಿ ಅದಕ್ಕೆ ಉಪ್ಪು ಹಾಕಿ ಮಧ್ಯದಲ್ಲಿ ಚೀಸ್ ಇಟ್ರೆ ಮುಗೀತು. ಚೀಸಿ ಆಲೂ. ನಾಟ್ ಚೀಸಿ ಆಲೂ, ಇಟ್ಸ್ ಈಸಿ ಆಲೂ ನನ್ನ ಕೇಳಿದ್ರೆ, ಅಲ್ವಾ? ಸೊ ಈ ಚೀಸಿ ಈಸಿ ಆಲೂನ ಟ್ರೈ ಮಾಡೋಣವೇ? ಶೋರ್. ಕಮಾನ್. ಇದು ಕೈಯಲ್ಲೇ ತಗೊಳ್ತೀವಿ. ಸಾಮಾನ್ಯವಾಗಿ ಲೆಫ್ಟ್ ಕೈಯಲ್ಲಿ ಫೋರ್ಕು, ರೈಟ್ ಅಲ್ಲಿ ನೈಫು ಅಂತ ಇಂಗ್ಲಿಷ್ ಅವ್ರ ತರ ಕಟ್ ಮಾಡ್ಕೊಂಡು ಸ್ಟೈಲ್ ಆಗಿ ತಿನ್ಬೇಕು. ಬಟ್ ಅಲ್ವಾ, ದೇವ್ರು ಕೊಟ್ಟಿದ್ದಾನೆ 5 ಫಿಂಗರ್ಸ್. ಇದಕ್ಕೆ ಸಾಸ್ ಹಾಕೊಂಡ್ರೆ ತುಂಬಾ ಇಲ್ಲಿ ಚೆನ್ನಾಗಿರುತ್ತೆ. ತಗೊಳ್ಳಿ. ಫಸ್ಟ್ ನೀವು ಟೇಸ್ಟ್ ನೋಡಿ ಹೇಳ್ಬೇಕು ನಂಗೆ. ಚೀಸ್ ಮಾಡಿ. ಚಿಯರ್ಸ್. Cheers. ಕತೆ ಮಾಡ್ತೀನಿ. ಇರ್ಲಿ, ತೊಂದ್ರೆ ಇಲ್ಲ. Cheers. ಸುಮಾರು ಜನರಿಗೆ ಇದು ಇಷ್ಟೇ ಸಾಫ್ಟ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸುಮಾರು ಜನರಿಗೆ ಇನ್ನೂ ಸ್ವಲ್ಪ ಖಡಕ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಸೊ ಆಲೂಗೆಡ್ಡೆ ಇಸ್ ಸಚ್ ಎ ವರ್ಸಟೈಲ್ ವೆಜಿಟೇಬಲ್. ಅಂದ್ರೆ ನೀವು ಇದನ್ನ ಸಾಫ್ಟ್ ಆಗಾದ್ರೂ ಫ್ರೈ ಮಾಡ್ಕೋಬಹುದು, ಗರಂ ಗರಂ ಕರಂ ಕುರಂ ಅಂತಾನು ಫ್ರೈ ಮಾಡ್ಕೋಬಹುದು. ಹೇಗೆ
ಕುಕ್ಕಿಂಗ್ ಏನೋ ಹೇಳ್ಕೊಟ್ಟಿದೀನಿ ಅಂತ ಆವಾಗಿಂದ ಒಂದು ಪ್ಯಾರೆಟ್ ತರ ಹೇಳ್ತಾ ಇದಾರೆ. ಹೌದು. ಆಕ್ಟಿಂಗು ಏನಾದ್ರು ಹೇಳ್ಕೊಟ್ಟಿದಾರಾ? ಸ್ಕ್ರೀನ್ ಸ್ಪೇಸ್ ಅನ್ನ ಶೇರ್ ಮಾಡ್ತಾ ಇದೀರಾ? ಆಕ್ಟಿಂಗ್ ಅಷ್ಟೇ ಹೇಳ್ಕೊಟ್ಟಿರೋದು, ಕುಕ್ಕಿಂಗ್ ಅಲ್ಲ. ಥ್ಯಾಂಕ್ಸ್. ಅದೇನು ಹೇಳ್ಕೊಟ್ಟಿಲ್ಲ ಆಕ್ಚುಲಿ, ಎಲ್ಲ ಅವರೇ ಕಲ್ತಿದ್ರು ಒಂದಷ್ಟು. ಇಲ್ಲ, ಅವ್ರ ಸಪೋರ್ಟ್ ಇದ್ದೇ ಇದೆ. ಯಾಕಂದ್ರೆ ನಾನು ಸಿಪಾಯಿ ಸಿನಿಮಾ ಮಾಡುವಾಗ ನಾನು ಇವ್ರ ಜೊತೆ ಕಲಿತಾನೆ ಇದ್ದೀನಿ. ಹೌದಾ ಅಲ್ವಾ? ಅದು ನಿಮ್ ದೊಡ್ಡ ಗುಣ. ಸ್ವಲ್ಪ ಇದಾಗಿ ನೀವ್ ಹೇಳಿ ಸಿದ್ಧಾರ್ಥ್, ಸಾಸ್ ಹಾಕ್ತಾ ಹಾಕ್ತಾ ಸಾಸ್ ಇವ್ರು ಹೆಂಗೆ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು ಅಂತ? ಸೊ ಆಕ್ಚುಲಿ ಆವಾಗಲೇ ಹೇಳ್ತಿರಂಗೆ ನಾವು ಕೋ ಆಕ್ಟರ್ಸ್ಗಿನ್ನ ಬ್ರದರ್ಸ್ ಆಗಿದ್ವಿ. ಸೊ ನಾವು ನಾನು ಆಕ್ಟಿಂಗ್ ಮಾಡೋವಾಗ ಸೊ ನಾನು ಹೊಸಬಾದ್ರಿಂದ ನನಗೆ ಒಂದು ಟೈಮು ಭಯ ಆಗೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗೋದು ಅಲ್ಲಿ ಆಕ್ಟಿಂಗ್ ಮಾಡೋವಾಗ ಏನಾದ್ರು. ಸೊ ನಾನು ಕೇಳೋಕೆ ಮುಂಚೆನೆ ಅವರೇ ಅದನ್ನ ಅಬ್ಸರ್ವ್ ಮಾಡೋರು. ಈಗ ನನ್ನ ಶಾರ್ಟ್ ಇದೆ ಅಂತಂದ್ರೆ ಅವ್ರ ಶಾರ್ಟ್ ಇಲ್ದಿದ್ರು ಅಲ್ಲಿ ಬಂದು ಕೂರೋರು ನನ್ನ ಜೊತೆಗೆ. ಅವರೇ ಅಬ್ಸರ್ವ್ ಮಾಡಿ ಬಂದು ಏನಾಗ್ತಿದೆ, ಇದನ್ನ ಹಿಂಗ್ ಮಾಡ್ಬೋದು, ಇದು ಹಿಂಗ್ ಈಸಿಯಾಗಿ ತಗೋಬಹುದು. ಅವರು ಇವರು ಸ್ವಲ್ಪ ಜಾಸ್ತಿ ಅನಿಸ್ತಾರೆ. ಹೌದಾ? ಪ್ರೋಗ್ರಾಮ್ ಅಲ್ಲ, ಮಾರಲ್ ಸಪೋರ್ಟ್. ವೆರಿ ನೈಸ್. ಫೇವ್ರೆಟ್ ಹಾಡನ್ನ ನೀವು ಹಾಡ್ತೀರಂತೆ? ನನಗೆ ಹಳೆ ಹಾಡುಗಳಂದ್ರೆ ತುಂಬಾ ಇಷ್ಟ. ಅದರಲ್ಲೂ PB ಶ್ರೀನಿವಾಸ್ ಅವ್ರ ಹಾಡುಗಳು, ಅಣ್ಣವ್ರ ಹಾಡುಗಳು, SPB ಅವ್ರ ಹಾಡುಗಳು, ನಮ್ಮ ಸಿಂಪಾಯಿನಲ್ಲೂ ಒಂದು ಹಾಡು ನನಗೆ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಹಾಡು ಹಳೇದು ಅಂದ್ರೆ PB ಶ್ರೀನಿವಾಸ್ ಅವ್ರದ್ದು ಒಲವಿನ ಪ್ರಿಯಲತೆ. ಓಹೋ, ಅದಕ್ಕೆ ಹೇಳೋದು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಆಗಿರೋ ಹಾಡುಗಳು ಅಂತ. ಹಾಡಿ ಇವಾಗ, ರೆಡಿನಾ? ಸೊ ಸಿಂಗಿಂಗು ನ್ಯಾಷನಲ್ ಅವಾರ್ಡು. ಕರೆಕ್ಟ್. ನೋಡಿ, ನಿಮ್ಮನ್ನ ರಿಜೆಕ್ಟ್ ಮಾಡಿದವರು ಇವತ್ತು ಗೊತ್ತಾಗ್ತದೆ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ. ಹಂಗಲ್ಲ ವಾಟ್ ಐ ಮೀನ್ ಟು ಸೇ ಇಸ್, ಶ್ರುತಿ ಪಕ್ಕದಲ್ಲಿ ಕೂತಿದ್ದೀನಿ. ಸೊ ಶ್ರುತಿ ಚೆನ್ನಾಗಿತ್ತು ಇವತ್ತು, ಶ್ರುತಿ ಸೇರಿ ಹಾಡಿದ್ರಿ ಅಂತ. ಅಲ್ಲಿ ಯಾವತ್ತು ನಾನು ಇರ್ಲಿಲ್ಲ ನೋಡಿ, ಅದಕ್ಕೆ ಮಿಸ್ಟೇಕ್ ಬೇಕೇಮ್ ರಾಂಗ್ ಆಯ್ತು ಅಂತ. ಕಷ್ಟಪಟ್ಟು ಹಾಡಿದ್ದಲ್ಲ ಒಂದು ಶ್ರುತಿಯಿಂದ ಹಾಡಿದ್ದು ನೋಡಿ, ಒಂದು ಶ್ರುತಿಯಿಂದ ಇಡೀ ಸಾಂಗ್ ಚೇಂಜ್ ಆಗತ್ತೆ ಅಲ್ವಾ? ಇವಾಗ ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ನೀರು ಓಡ್ತಾ ಇದೆ ಅಂದ್ರೆ ನಾವು ಕೈ ತೊಳ್ಕೋಬೇಕು ಅಂತ ಅರ್ಥ. ಹೋಗೋಣ, ಶೋರ್. ಬನ್ನಿ. ಕ್ಯಾಮರಾ ನೋಡಿದ ತಕ್ಷಣ ಎಲ್ರು ಹೇಳ್ತಾರೆ ಸೇ ಚೀಸ್ ಅಂತ, ಅಂದ್ರೆ ಸ್ಮೈಲ್ ಮಾಡಿ ಅಂತ. ಇನ್ ಮುಂದೆ ಎಲ್ರು ಹೇಳ್ತಾರೆ ಸೇ ಚೀಸಿ ಆಲೂ ಅಂತ. ಅಷ್ಟು ಯಮಿಯಾಗಿ ಸ್ಮೈಲಿಂಗ್ ಆಗಿತ್ತು. ಯು ನಾಟ್ ಓನ್ಲಿ ಅ ಬ್ರಿಲಿಯಂಟ್ ಆಕ್ಟರ್, ಡೆಬ್ಯೂ ಪರ್ಫಾರ್ಮೆನ್ಸ್ ಕುಕ್ಕಿಂಗ್ ಅಲ್ಲೂ ಅದ್ಭುತವಾಗಿದೆ ಅಂತ ಪ್ರೂವ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಮ್ಮಿಂದ ಆಗಿದೆ. ಫುಲ್ ಕ್ರೆಡಿಟ್ಸ್. ಮತ್ತೆ ಆಕ್ಟಿಂಗ್ ಅಲ್ಲೂ ಡಾಮಿನೇಷನ್, ಮತ್ತೆ ಕುಕ್ಕಿಂಗ್ ಮಾಡಕ್ ಬಂದಾಗ್ಲೂ ನಿಮ್ದು ಹಿಂಗ ಆಗ್ಬಿಟ್ರೆ ಏನಿದು? ನಾವು ಹೇಳ್ಕೊಡೋದು, ನೀವು ಮಾಡೋದಷ್ಟೇ. ಸರಿ, ಕುಕ್ಕಿಂಗ್ ಅಲ್ಲೂ ನೀವೇನಾ? ಸೊ ಈ ಕುಕ್ಕಿಂಗ್ ಅಲ್ಲೂ ನ್ಯಾಷನಲ್ ಅವಾರ್ಡಾ ಈಗ? ಇಲ್ಲಿ ನಿಮ್ ಕೆಮಿಸ್ಟ್ರಿ ಬಗ್ಗೆ ಹೊಗಳ್ತಾ ಇದ್ವಿ. ಸೇಯಿಂಗ್ ಎಷ್ಟು ಒಳ್ಳೆ ಫ್ರೆಂಡ್ಸ್ ನೀವು ಅಂತ. ಬೇರೆ ಬೆಂಕಿ ಹಚ್ಚೋ ತರಾನೇ ಇದೆಯಲ್ಲ ಇಲ್ಲಿ. ಇಲ್ಲ, ನಮ್ ಫ್ರೆಂಡ್ಶಿಪ್ ಹೆಂಗೆ ಇರುತ್ತೆ ನಮ್ದು. ಇಲ್ಲ ನೋಡೋರು ಖುಷಿ ತರುತ್ತೆ, ಬಟ್ ನಾವು ಹಂಗೆ ಇದೀವಿ. ನಾವ್ ಹೆಂಗೆ ಅಂದ್ರೆ ನಾವ್ ಯಾರ್ದ ಕಾಲ್ ಎಳಿಯಲ್ಲ, ನಮ್ ಕಾಲ್ ನಾವೇ ಎಳ್ಕೊಂಡ್ಬಿಡೋ. ಬ್ರಿಲಿಯಂಟ್. ಈ ಡೈಲಾಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬಟ್ ಎಸ್, ಹೌ ಡಸ್ ಇಟ್ ಫೀಲ್ ಸಿದ್ಧಾರ್ಥ್? ಇಲ್ಲಿ ಬಂದು ಅಡ್ಗೆ ಮಾಡಿ ಸ್ಪೆಷಲ್ ಆಗಿ ರುಚಿಯಾಗಿ ನಿಮ್ ಕೈ ರುಚಿ ತೋರಿಸಿದೀರಾ ನಮ್ಮ ಮಹಾಜನಗಳಿಗೆ, ನಮ್ಮ ವಿಜಯ್ಗೆ, ನನ್ಗೆ. ಇಲ್ಲ, ತುಂಬಾ ಖುಷಿ ಆಗುತ್ತೆ. ನಾನು ಹೇಳದಂಗೆ ಫಾರ್ ದ ಫಸ್ಟ್ ಟೈಮ್ ನಾನ್ ತಿನ್ಬೇಕಂದ್ರೆ ಮಾತ್ರ ಮಾಡ್ಕೊಂತಿದ್ದೆ ನಾನು. ಓಕೆ. ಬೇರೆಯವ್ರಿಗೆ ಮಾಡ್ಕೊಟ್ಟಿದ್ದಂದ್ರೆ ಫಸ್ಟ್ ಟೈಮ್ ನಾನು ವಿಜಯ್ಗೆ. ಅಂಡ್ ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನರ್ ಗೆ ನಾನು ತಿಂಡಿ ಮಾಡ್ಕೊಟ್ಟಿದ್ದು ನನ್ನ ಒಂದು ಅದೃಷ್ಟ ಅಂತ ಭಾವಿಸ್ತೀನಿ. ನನ್ನಿಂದ ನಿಸ್ವಾರ್ಥ ಸೇವೆ ಮಾಡಕ್ ಶುರು ಮಾಡಿದ್ದಾರೆ. ಅದೇ ಪ್ರೋಗ್ರಾಮ್ ಅಲ್ವಾ, ಹೇಳಲೇಬೇಕಾಗುತ್ತೆ. ನೋಡಿ, ನೀವು ನ್ಯಾಷನಲ್ ಅವಾರ್ಡ್ ವಿನ್ನರ್, ನಾನು ಇಂಟರ್ನ್ಯಾಷನಲ್ ಅಂತ ಹೇಳಕ್ಕಾಗಲ್ಲ, ಎಕ್ಸ್ಟ್ರಾ ಟೆರಿಟೋರಿಯಲ್ ಅವಾರ್ಡ್ ವಿನ್ನರ್ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಕಂಗ್ರಾಚುಲೇಷನ್ಸ್. ಬಿಕಾಸ್ ನೀವು ಮಾರ್ಸ್ ವೀನಸ್ಗೆಲ್ಲ ಹೋಗ್ಬಿಟ್ಟು ಕೇಳಕ್ ಆಗಲ್ಲ ಅಲ್ವಾ, ಅವಾರ್ಡ್ ಕೊಟ್ಟಿದ್ದೀರಾ ಇಲ್ವೋ ಅಂತ ಇವ್ರಿಗೆ. ಹಂಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು ಮಚ್. ಟು ಅವಾರ್ಡ್ ವಿನ್ನರ್ಸ್ ನೀವು ಅಡುಗೆ ಮಾಡಿದ್ದೀರಾ. ವಿಜಯ್, ವಾಟ್ ಡು ಯು ವಾಂಟ್ ಟು ಸೇ ಅಬೌಟ್ ನಮ್ಮ ಬಾಯ್ ಸಿದ್ಧಾರ್ಥ? ಒಂಥರ ಹೀರೋ, ನಾಯಕ, ಪ್ರೊಡ್ಯೂಸರ್ ಆದ್ರೂ ಕೂಡ ಅದು ಯಾವ್ದು ಅಹಂ ಇಲ್ಲದೆ ಇರೋ ಸಿಂಪ್ಲಿಸಿಟಿ ಇರೋ ಒಬ್ಬ ವ್ಯಕ್ತಿ. ನನ್ಗೆ ಭಾರಿ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಗೆ ಆ ಥರದ್ದು ಯಾವುದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ಸಿಪಾಯಿ ಸಿನಿಮಾ 2 ವರ್ಷ ಆಯ್ತು. ಆ ಸಿಪಾಯಿ ಸಿನಿಮಾ ಮಾಡೋದ್ರ ಮಧ್ಯದಲ್ಲಿ ನನಗೆ ನಾನು ಅವನೆಲ್ಲ ಅವಳ ಅವಕಾಶ ಸಿಕ್ತು. ಅವ್ನು ಕೇಳಿದಾಗ ಪಾಪ ಯಾವುದೇ ಬೇರೆ ಏನಾಗ್ತಿತ್ತೋ, ಬಟ್ ಯಾವುದೇ ತರ ತೊಂದರೆ ಮಾಡಿದ್ದೇನೆ, ವಿಜಯ್ ನೀವು ಮುಗಿಸ್ಕೊಂಬನ್ನಿ,
ಆಮೇಲೆ ಮಾಡೋಣ ಅಂತ ಹೇಳಿ ನನ್ನಿಂದನೂ ಒಂದಷ್ಟು ನನ್ನಿಂದ ತೊಂದರೆ ಆಗಿದೆ. ಐ ವುಡ್ ಲೈಕ್ ಆಸ್ಕ್ ಸಾರಿ ಈ ಟೈಮಲ್ಲಿ. ಸೊ ಒಳ್ಳೆ ಟೀಮ್, ಅದು ರಜತ್ ಮಯಿ ಮತ್ತೆ ಇಡೀ ಟೀಮ್ ಒಳ್ಳೆ ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಿದೆ. ನಾನು ಫಸ್ಟ್ ಸಿಕ್ಕಾಗ ಹೇಳಿದ್ರು, ವಿಜಯ್ ನಂಗೆ ಆಕ್ಟಿಂಗ್ ಬರಲ್ಲ, ನನಗೆ ಡಾನ್ಸ್ ಬರಲ್ಲ, ನಂಗೆ ಫೈಟ್ ಬರಲ್ಲ. ನಾನು ಖುಷಿ ಪಟ್ಕೊಂಡೆ ನನ್ನ ಜೊತೆ ಇನ್ನೊಬ್ರು ಸಿಕ್ಕಿದ್ದಾರೆ ಅಂತ. ಆಮೇಲೆ ಫ್ರೇಮ್ ಅಲ್ಲಿ ನೋಡಿ ನಾನು ಏನು ಬರೀ ಸುಳ್ಳು ಹೇಳ್ದಾಗ ಹೋಯ್ತಲ್ಲ ಎಲ್ಲ. ಇವರೆಲ್ಲ ಸಪೋರ್ಟ್. ಆಕ್ಟಿಂಗ್ ಬರಲ್ಲ ಅಂತ ಆಕ್ಟ್ ಮಾಡ್ತಾ ಇದ್ರು ಇವ್ರು. ಹೌದು, ಏನು ಬರಲ್ಲ ಅಂತ. ಸಿದ್ಧಾರ್ಥ್ ಎಲ್ಲದಕ್ಕೂ ಸಿದ್ಧ. ಸಿದ್ಧ. ಚೆನ್ನಾಗಿದೆ. ಗುಡ್ ಟ್ಯಾಗ್ ಲೈನ್ ಅಲ್ಲ, ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಟೈಟ್ಲ್. ಓ ನೆಕ್ಸ್ಟ್ ಸಿನಿಮಾ ಟೈಟಲ್ ಫ್ರೀಸ್ ಆಗೋಯ್ತು. ಕ್ರೀಮ್ ಬಿಲೀವ್ ಇಟ್. ರಾಯಲ್ಟಿ ಕೊಡಿಯಾ? ಶೋರ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ವೆರಿ ಮಚ್. ಆನ್ ಸ್ಕ್ರೀನ್ ನಿಮ್ಮನ್ನ ಅತಿ ಶೀಘ್ರದಲ್ಲಿ ನೋಡ್ತೀವಿ. Thank you. ಕಂಗ್ರಾಚುಲೇಷನ್ಸ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ನೀವು ಬಾಯ್ ಹೇಳ್ಬೇಕು. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ಹೌದಾ? ಚೆನ್ನಾಗಿ ಮಾತಾಡ್ದಾ? ಕರೆಕ್ಟಾಗಿ ಹೇಳಿದ್ದೀನಲ್ಲ? ಓಕೆ ಡನ್. ಥ್ಯಾಂಕ್ ಯು. ಬೇಕಾ ಚಾಕು ಕೊಡ್ಲಾ? ಆಮೇಲೆ ಸಿಗ್ತೀನಿ. ಚೆನ್ನಾಗಿ ಮಾತಾಡೋದ್ನ, ಕರೆಕ್ಟ್ ಆಗಿ ಹೇಳೋದ್ನ, ಏನೇನೋ ಬಿಟ್ಬಿಟ್ಟು ಬರ್ತೀವಿ ಸಿದ್ಧಾರ್ಥ್ನ. ಬನ್ನಿ ಸಿದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶುಭ ಅತಿಥಿಗಳನ್ನೆಲ್ಲ ಕಳ್ಸಿಕೊಟ್ಟಾದ್ಮೇಲೆ ಇವಾಗ ಏನ್ ಕೆಲಸ ಹೇಳಿ ನಮ್ದು? ಪಾತ್ರೆ ತೊಳೆಯೋದು. ಕರೆಕ್ಟ್, ಪಾತ್ರೆ ತೊಳೆಯೋದು. ವಿಮ್ ಹಾಕಿ ಪಾತ್ರೆ ತೊಳೆಯೋದು. ಆತರ ಒಂದು ಫೀಲಿಂಗ್ ಬರ್ತಾ ಇದೆ. ನಿಮ್ ಮನೆಗಳಲ್ಲೂ ಹಂಗೆ ಅಲ್ವಾ? ಎಲ್ಲರನ್ನು ಕಳ್ಸಿಕೊಟ್ಟಾದ್ಮೇಲೆ ಎಲ್ಲ ಕೆಲಸ ಶುರು. ಬಟ್ ಇಲ್ಲಿ ಇನ್ನೊಂದ್ ಕೆಲಸ ಇದೆ. ಗೊತ್ತಾಗ್ಲಿಲ್ವೇ? ನಿಮ್ಮನ್ ಕಳ್ಸಿಕೊಡ್ಬೇಕಲ್ಲ ವಿಜಯ್. ನಾವಿಲ್ಲೇ ಪರವಾಗಿಲ್ಲ ಅಡಿಗೆ ಕಲಿತಾ ಇದ್ವಿ, ಕಲಿಸ್ತೀನಿ. ಹೋಗೋಣ. ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ಪ್ಲಾನ್ಸ್ ಏನೋ? ಕಲ್ತು ಬಿಡೋಣ, ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಒಳ್ಳೆ ಅವಕಾಶ ಇದೆ. ಐ ಡೋಂಟ್ ಮೈಂಡ್ ಬೀಯಿಂಗ್ ಶ್ರುತಿ ವಿಜಯ್ ಆಕ್ಚುಲಿ. ಜನಗಳು ಯೋಚನೆ ಮಾಡ್ಲಿ ಏನಾದ್ರ ಅರ್ಥ ಅಂತ. ಬಟ್ ಇಟ್ ವಾಸ್ ಗ್ರೇಟ್ ಫನ್ ಹ್ಯಾವಿಂಗ್ ಯು ವಿಜಯ್. ಥ್ಯಾಂಕ್ ಯು. ಸೊ ಐ ಹೋಪ್ ಯು ಎಂಜಾಯ್ ದ ಶೋ. ಎಸ್, ಖುಷಿ ಆಯ್ತು ನನಗೆ ಇವತ್ತು ಈ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದು ಜೊತೆಲಿ ಶ್ರುತಿ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು. ಅದು ಮೂರ್ ದಿನ ಮೂರ್ ದಿನ ಅಲ್ವಾ? ಬಟ್ ಇದೇನಿದು, ಬಂದವರೆಲ್ಲ ಬರೀ ಡೀಪ್ ಫ್ರೈ ಅಂತ. ನೀವು ಸಣ್ಣ ಆಗೋ ಟೈಮ್ ಅಲ್ಲಿ ಬರೀ ಡೀಪ್ ಫ್ರೈಯಿಂಗ್ ರೆಸಿಪೀಸ್ ಮಾಡ್ತಿದ್ರಲ್ಲ. ನಾನು ಸಣ್ಣ ಇದೀನಿ ಅಂತ ಅದ್ ಮಾಡ್ತಾ ಇರೋದು ಅವರು. ಟೇಕಿಂಗ್ ರಿವೆಂಜ್ ಅಲ್ವಾ? ಬಿಡಿ, ಅಂತ ಫ್ರೆಂಡ್ಸ್ ಬೇಕು ಲೈಫ್ ಅಲ್ಲಿ ಅಲ್ವಾ? ಹೌದು. ಇವಾಗ ನಾವು ರಿವೆಂಜ್ ತಗೊಳಲ್ಲ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟು ಈಸಿಯಾಗಿ ಬಿಟ್ಕೊಡೋ ಬದಲು ಒಂದು ಸಣ್ಣ ಕಿರುಕಾಣಿಕೆ ಕೊಟ್ಟು ಬಿಟ್ಕೊಡ್ತೀವಿ. ನೈಸ್. ಸೊ ವಿಜಯ್, ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಸಣ್ಣ ಕಿರುಕಾಣಿಕೆ ಅಂತ ಹೇಳಿ ಇಷ್ಟು ವೆಯ್ಟ್ ದೊಡ್ಡದಿರೋದು ಕೊಡ್ತಾ ಇದ್ದೀರಾ ನೋಡಿ. ಆಸ್ ಅನ್ ಆಕ್ಟರ್ ಎಷ್ಟು ವೇಟ್ ಇದೆ ನಿಮ್ಗೆ, ವೇಟೇಜ್ ಇದೆ. ನ್ಯಾಷನಲ್ ಅವಾರ್ಡ್ ವಿನ್ನರ್ ನೀವು, ಅದಕ್ಕೆ ನಿಮ್ಗೆ ಹತ್ತರನೇ ಒಂದು ಬಹುಮಾನ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ವಿಜಯ್. ಸೂಪರ್ ಆಗಿತ್ತಲ್ಲ? ಪ್ರತಿದಿನ ಇದೇ ತರ ಮಧ್ಯಾಹ್ನ 1:15 ಸೂಪರ್ ಆಗಿರತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ ಕಾರ್ಯಕ್ರಮ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಎಲ್ಲ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಸದ್ಯಕ್ಕೆ ಸೈನಿಂಗ್ ಆಫ್. ಟಾಟಾ, ಬೈ ಬೈ ಅಂಡ್ ಸಿ ಯು.